ನಿಧಿಯಾಗಿದ್ದಾಳೆ, ದೊಡ್ಡ ಸಂಪತ್ತಾಗಿದ್ದಾಳೆ. ಎಂಥ ನಿಧಿ ಅಂದರೆ ಭಾಗ್ಯದ ನಿಧಿ ಅಂತ ದಾಸರು ಕೊಂಡಾಡುತ್ತಾರೆ. ಯಾತಕ್ಕೆ ಅಂದರೆ ಎಲ್ಲ ಶಾಸ್ತ್ರಗಳ ವಿಷಯಗಳು ನಮಗೆ ಆಗಬೇಕಾದರೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅಂತೆ. ಸ್ತುತಿ ದದಿಗಳಿಗೆ ಅಭಿಮಾನಿ ಲಕುಮಿ ಅಂತ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಎಲ್ಲ ವೇದಗಳ ಸ್ತುತಿ ದದಿಗಳಿಗೆ ಅಭಿಮಾನಿ ಮಹಾಲಕ್ಷ್ಮಿ, ವೇದಾಭಿಮಾನಿ ಮಹಾಲಕ್ಷ್ಮಿ ಅಂತ. ನಮ್ಮ ವದನದಲ್ಲಿ ಒಳ್ಳೆ ಶಬ್ದಗಳು ಬರಬೇಕಾದರೆ ಲಕ್ಷ್ಮಿ ಅನುಗ್ರಹ ಬೇಕು ಅಂತೆ. ಹುಟ್ಟಿದ ಮಗು ಅತ್ತರೆ ಆ ಮಗು ಚೆನ್ನಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ, ವೈದ್ಯರು ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಹುಟ್ಟಿದ ಮಗು ಅಳತ್ತೆ. ಯಾತಕ್ಕೆ ಅಂದ್ರೆ ಒಳಗೆ ಲಕ್ಷ್ಮಿಯ ಸನ್ನಿಧಾನ ಇದೆ ಅಂತ ನಮಗೆ ತೋರಿಸಿಕೊಡ್ತಾ ಇದೆ. ಅಂತಹ ಶಬ್ದಗಳು ಭಗವಂತನ ಪರವಾಗಿದ್ದರೆ ಅದುವೇ ದೊಡ್ಡ ನಿಧಿ, ಭಾಗ್ಯದ ನಿಧಿ. ಅಂಥ ನಿಧಿ ನಮಗೆ ಯಾರು ನಮಗೆ ಮಾಡಿ ಕೊಡಬೇಕು ಅಂದರೆ ಅದು ಮಹಾಲಕ್ಷ್ಮಿ ಅನುಗ್ರಹದಿಂದ ಆಗಬೇಕು.